ಸ್ನೇಹಿತರೆ, ನೀವೆಲ್ಲ ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದವರು ತಮ್ಮ ಮೆಡಲ್ಗಳನ್ನ ಈ ರೀತಿ ಬೈಟ್ ಮಾಡೋದನ್ನ ನೋಡಿರ್ತೀರಿ. ಆದ್ರೆ ಯಾಕೆ ಪದಕಗಳನ್ನ ಕಚ್ತಾರೆ ಅನ್ನೋದು ನಿಮ್ಗೆ ಗೊತ್ತಾ? ಈ ರೀತಿ ಮಾಡೋದರ ಹಿಂದೆ ಒಂದು ಕಾರಣ ಇದೆ. ಬಹಳ ವರ್ಷಗಳ ಹಿಂದೆ ಕರೆನ್ಸಿಯ ಬದಲಾಗಿ ಗೋಲ್ಡ್ ಕಾಯಿನ್ಸ್ ಗಳನ್ನ ಬಳಕೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ವ್ಯಾಪಾರಿಗಳು ಅದರ ಪ್ಯೂರಿಟಿಯನ್ನ ಚೆಕ್ ಮಾಡೋದಕ್ಕೆ ಬೈಟ್ ಮಾಡ್ತಾ ಇದ್ರು. ನಿಮ್ಗೆಲ್ಲ ಗೊತ್ತೇ ಇದೆ, ಪ್ಯೂರ್ ಗೋಲ್ಡ್ ಯಾವಾಗ್ಲೂ ಸಾಫ್ಟ್ ಆಗಿರುತ್ತೆ. ಪ್ಯೂರ್ ಗೋಲ್ಡ್ ಕಾಯಿನ್ ಗಳನ್ನ ಬೈಟ್ ಮಾಡಿದಾಗ ಬೈಟ್ ಮಾರ್ಕ್ ಬರುತ್ತೆ. ಕಾಯಿನ್ಸ್ ಗಳನ್ನ ಅಗಿಯುವಂತಹ ಈ ಪ್ರಾಕ್ಟೀಸ್ ಆರಂಭಗೊಂಡಿದ್ದು ಇಲ್ಲಿಂದ. ಕಾಲಕ್ರಮೇಣ ಅದು ಸ್ಪೋರ್ಟ್ಸ್ಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಆದರೆ ಸ್ಪೋರ್ಟ್ಸ್ ನಲ್ಲಿ ಗೋಲ್ಡ್ ನ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಅಗಿಯೋದಲ್ಲ, ಅದರ ಬದಲಾಗಿ ಆ ವಿನ್ನಿಂಗ್ ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಈ ರೀತಿ ಬೈಟ್ ಮಾಡ್ತಾರೆ. ಜೊತೆಗೆ ಫೋಟೋಗ್ರಾಫರ್ಸ್ ಗಳು ಕೂಡ ಈ ರೀತಿ ಪೋಸ್ಟ್ ನೀಡೋದಕ್ಕೆ ಒತ್ತಾಯ ಮಾಡ್ತಾರೆ. ಯಾಕಂದ್ರೆ ಐಕಾನಿಕ್ ಫೋಟೋಗಳಿಗೆ ಹೆಚ್ಚು ಹಣ ಸಿಗುತ್ತೆ. ಈಗ ಒಲಿಂಪಿಕ್ಸ್ ನಲ್ಲಿ ಇದೊಂದು ರೀತಿ ಸಂಸ್ಕೃತಿಯಾಗಿ ಮುಂದುವರೆದಿದೆ ಅಷ್ಟೇ. ಈ ವಿಚಾರ ನಿಮ್ಗೆ ಮೊದಲ ಬಾರಿ ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ. ಮತ್ತಷ್ಟು ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ.